ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಸೋಲ್ಮೇಟ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೀರಾ, ಅದ್ರ ಉಪಯೋಗ ತಗೊಂಡಿದ್ದೀರಾ. ಐ ಹೋಪ್ ಈ ವರ್ಷದ ಕೊನೆಯಲ್ಲಿ ನಿಮಗೆ, ಅಂದರೆ ಈ ವರ್ಷ ಕೊನೆ ಆಗೋದ್ರೊಳಗಡೆ ನಿಮಗೊಬ್ಬರು ಸೋಲ್ಮೇಟ್ ಸಿಗ್ತಾರೆ ಅಂತ ಐ ಬಿಲೀವ್. 21 ದಿನದ ಮನಿ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ನಾಳೆಯಿಂದ ಶುರು ಮಾಡ್ತಾ ಇದ್ದೀನಿ, ಅಂದರೆ 11ನೇ ತಾರೀಕು ಫೆಬ್ರವರಿಯಿಂದ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಜಾಯಿನ್ ಆಗಿ. ಇದು ನನ್ನ ವಾಟ್ಸಪ್ ನಂಬರ್. ಇದೇ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಇರುತ್ತೆ. ಪ್ಲಸ್ ಯಾರು ಆಚರಣೆ ಮಾಡದೇ ಇರಿ, ಅದು ನಿಮ್ಮ ಭಾವನೆಗೆ ಬಿಟ್ಟಿದ್ದು. ಐ ಕಂಪ್ಲೀಟ್ಲಿ ಅಗ್ರಿ. ಅದಲ್ಲದೇ 14ನೇ ತಾರೀಕು ಮಹಾಶಿವರಾತ್ರಿ 2 ದಿನ ಬಂದಿದೆ. ಈ ಸತಿ ಕನ್ಫ್ಯೂಷನ್ ಇದೆ ಎಲ್ಲರಿಗೂ. ಈ ಒಂದು ಮಹಾಯೋಗ ಅಂತಲೇ ಹೇಳ್ಬೋದು. 2 ದಿನ ಆಸ್ಪೀಷಿಯಸ್ ಸ್ಪೆಷಲ್ ಆಗಿರೋದ್ರಿಂದ ನಾನು ಈ ಸತಿ ನಿಮಗೆ ವ್ಯಾಲೆಂಟೈನ್ಗೆ ಎರಡೆರಡು ಆಫರ್ಸ್ನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಆಫರ್ ಅಂತ ಅಂದರೆ, ಮೊದಲಿಗೆ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಆ್ಯಂಡ್ ಸಿಟ್ರಿನ್ ರಿಂಗ್. ಇದು ಓಕೆ, ಎಲ್ಲೋ ಸ್ವಲ್ಪ ಲೈಟಿಶ್ ಎಲ್ಲೋ ಇರುತ್ತೆ. ಇದು ಫುಲ್ ಡಾರ್ಕ್ ಎಲ್ಲೋ ಇರೋದಿಲ್ಲ, ಸ್ವಲ್ಪ ಲೈಟಾಗಿ ಎಲ್ಲೋ ಇರುತ್ತೆ ಅಷ್ಟೇ. ಸೊ ಇದರ ಉಪಯೋಗ ಏನಪ್ಪ ಅಂತಂದರೆ, ಸಿಟ್ರಿನ್ನ ನೀವು ಬಳಸೋದ್ರಿಂದ ಸೇಕ್ರಲ್ ಚಕ್ರ ಅಲ್ಲ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೇಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಆ್ಯಕ್ಟಿವ್ ಆಗೋದಕ್ಕೆ, ಹೀಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮೂಲಾಧಾರ ಚಕ್ರದಲ್ಲಿ ನಿಮ್ಮ ಐಡಿಯಾಸು, ಎಮೋಷನ್ಸು, ಭಾವನೆಗಳಿದ್ದರೆ, ಸೇಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರದಲ್ಲಿ ಅದು ಮೊಳಕೆ ಹೊಡೆಯೋದು, ಅದು ಫ್ರೂಷನ್ ಆಗೋದು, ಅದು ಬದಲಾಗೋದು. ಇವಾಗ ನೀವೇನೋ ಒಂದು ಮಾಡಬೇಕು ಅನ್ನೋ ಕೆಲಸದಲ್ಲಿ ಕನಸು ಕಾಣ್ತಿರ್ತೀರ, ಅದಕ್ಕೆ ಆ್ಯಕ್ಷನ್ ತೊಗೊಳಕ್ಕಾಗ್ತಿರೋದಿಲ್ಲ. ಆ ಥರದಲ್ಲಿ ನಿಮ್ಮ ಚಕ್ರ ಹೀಲ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್. ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಿಸೋದಕ್ಕೆ, ಮತ್ತು ನಿಮ್ಮ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರೋದಕ್ಕೆ, ಮತ್ತು ಡೈರೆಕ್ಟ್ಲಿ ಮನಿ ಅಟ್ರಾಕ್ಷನ್ನಿಗೆ ಇದು ಹೆಲ್ಪ್ ಆಗುತ್ತೆ. ಸಿಟ್ರೀನ್ ಮನಿ ಅಟ್ರಾಕ್ಷನ್ ಕ್ರಿಸ್ಟಲ್ ಸಹ ಹೌದು. ಇದು ಎಲ್ಲ ಗುಣಗಳು ಇದರಲ್ಲಿ ಇರೋದ್ರಿಂದ ಇದನ್ನು ನೀವು ಯೂಸ್ ಮಾಡಿ ನಿಮ್ಮ ಈ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು. ಇದನ್ನು ಯಾರ್ಯಾರು ಪರ್ಚೇಸ್ ಮಾಡ್ತಿರೋ, ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ, ನಿಮ್ಮ ರೈಟ್ ಹ್ಯಾಂಡ್ಗೆ ಹಾಕ್ಕೋಬೇಕು, ಈ ಫಿಂಗರ್ಗೆ ಹಾಕ್ಕೋಬೇಕು. ಕ್ಲಿಯರ್? ಇನ್ನು ಬ್ರಾಸ್ಲೆಟ್, ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್. ಬಟ್ ಈ ಶಿವರಾತ್ರಿ ಮತ್ತು ವ್ಯಾಲೆಂಟೈನ್ ಡೇ ಎರಡೂ ಬಂದಿರೋದ್ರಿಂದ ನಾನೇನು ಆಫರ್ ಕೊಡ್ತಿದ್ದೀನಿ ಅಂದರೆ, ಪ್ರೈಸ್ ನಾನು ಹೇಳ್ತೀನಿ, ಬಟ್ ಇದೆರಡು ಕಾಂಬೋ ಇರುತ್ತೆ. ಸೊ ಕೆಲವೊಬ್ಬರ ಹತ್ರ ರೋಸ್ ಕ್ವಾರ್ಟ್ಸ್ ಇರುತ್ತೆ, ನೀವು ರಿಂಗ್ ತೊಗೋಬೇಕಾಗಿರುತ್ತೆ. ನೀವು ರಿಂಗ್ ತೊಗೋಬೇಕಂದ್ರೂ ರೋಸ್ ಕ್ವಾರ್ಟ್ಸ್ ಫ್ರೀ ಸಿಗುತ್ತೆ. ಕೆಲವೊಬ್ಬರಿಗೆ ರಿಂಗ್ ಮಾತ್ರ ಬೇಕಾಗಿರುತ್ತೆ, ರಿಂಗ್ ತೊಗೊಂಡವ್ರಿಗೂ ರೋಸ್ ಕ್ವಾರ್ಟ್ಸ್ ಫ್ರೀ ಸಿಗುತ್ತೆ. ಸೊ ಯಾರ್ಯಾರು ರಿಂಗ್ ಪರ್ಚೇಸ್ ಮಾಡ್ತಿದ್ರು ಈ ವ್ಯಾಲೆಂಟೈನ್ಗೆ, ನನ್ನ ಕಡೆಯಿಂದ ನಿಮಗೆ ಈ ಒಂದು ಬ್ಯೂಟಿಫುಲ್ ಬ್ರಾಸ್ಲೆಟ್ ಫ್ರೀ ಫ್ರೀ ಫ್ರೀ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ನಿಮ್ಮ ರಿಂಗನ್ನು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ವೆರಿ ರೀಸನೇಬಲ್ ಪ್ರೈಸ್ ಇದೆ, ಏನೂ ಕನ್ಫ್ಯೂಷನ್ಸ್ ಇಲ್ಲ ಇದರಲ್ಲಿ. ವಾಟ್ಸಪ್ ನಂಬರ್ ಇಲ್ಲಿದೆ. ಪ್ರೈಸ್ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ ತಕ್ಷಣ ಪ್ರೈಸ್ ಹೇಳ್ತೀನಿ. ಯಾರ್ಯಾರು ರಿಂಗ್ ತೊಗೋತಿರೋ ನಿಮಗೆ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಕಂಪ್ಲೀಟ್ಲಿ ಫ್ರೀ. ನೀವು 2 ರಿಂಗ್ ತೊಗೊಂಡ್ರೆ 2 ಬ್ರಾಸ್ಲೆಟ್ ಫ್ರೀ, 4 ರಿಂಗ್ ತೊಗೊಂಡ್ರೆ 4 ಬ್ರಾಸ್ಲೆಟ್ ಫ್ರೀ. ಆ ಥರ ಫಾರ್ ಎಕ್ಸಾಂಪಲ್ ನೀವು 4-5 ಜನ ಫ್ರೆಂಡ್ಸ್ ಸೇರಿಕೊಂಡು ಒಟ್ಟಿಗೆ ಆರ್ಡರ್ ಮಾಡಿದ್ರು ದಟ್ ಈಸ್ ಆಲ್ಸೋ ಫೈನ್. ಆ್ಯಂಡ್ ದಿಸ್ ಇಸ್ ಬ್ಯೂಟಿಫುಲ್ ಕ್ರಿಸ್ಟಲ್ ಬ್ರಾಸ್ಲೆಟ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇದು ವ್ಯಾಲೆಂಟೈನ್ ಡೇ ಅಪ್ಡೇಟ್ ಆಗಿತ್ತು. ಈಗ ನಿಮ್ಮ ಲವ್ ರೀಡಿಂಗ್ ಆಗಿರುತ್ತೆ. ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರಿಗೆ ಈ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್. ನಿಮ್ಮ ಪರ್ಸನ್ ಹೆಸರನ್ನ ನಿಮ್ಮ ಮನಸ್ಸಲ್ಲಿ 3 ಟೈಮ್ಸ್ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. ಥ್ಯಾಂಕ್ ಯು. ಸೊ ಈ ಸಮಯದಲ್ಲಿ ಈ ಭಾವನೆಗಳ ಬಗ್ಗೆ ಹೇಳೋದಾದರೆ, ನಿಮಗೊಂಥರ ಸಾಕಪ್ಪ ಅಂತ ಅನಿಸೋಗ್ಬಿಟ್ಟಿದೆ. ಅಂದರೆ ಫೆಡಪ್ ಅಂತ ಅಂತಾರಲ್ಲ, ಆ ರೀತಿ ನೋಡ್ಬೋದು. ಎಮೋಷನ್ಸ್ ಎಷ್ಟು ದಟ್ಟವಾಗಿದೆ ಅಂದರೆ, ಸಾಕು, ಇನ್ನು ನೋಡೋಣ ಏನಾಗುತ್ತೋ ಆಗಲಿ, ನನ್ನ ಕಡೆಯಿಂದ ಇನ್ನು ಯಾವ ಪ್ರಯತ್ನವೂ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರ. ಯಾಕಂದರೆ ಈ ವ್ಯಕ್ತಿ ಓದುವಾಗ ಮತ್ತು ಸ್ಟ್ರಗಲಿಂಗ್ ಟೈಮಲ್ಲಿ ಅಥವಾ ಕೆಲಸ ಮಾಡೋ ಟೈಮಲ್ಲಿ, ಈ ವ್ಯಕ್ತಿ ಬೆಳೆಯೋ ಟೈಮಲ್ಲಿ ಕಂಪ್ಲೀಟ್ಲಿ ನೀವು ಅವರಿಗೆ ಸಾಥ್ ಕೊಟ್ಟಿದ್ರಿ, ಅಂದರೆ ಅವ್ರ ಜೊತೆಯಾಗಿ ನಿಂತಿದ್ರಿ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಎನರ್ಜಿ ಕ್ಯಾರಿ ಆಗ್ತಾ ಇದೆ ಅಂತ. ಸೊ ಈ ಒಂದು ಬ್ಯೂಟಿಫುಲ್ ಎನರ್ಜಿಯಲ್ಲಿ ನೀವು ನೋಡಬಹುದು, ಸಿ ಅಂತ ತಗೋಬೋದು ಇದನ್ನು, ಅಥವಾ ವಿ
ಯು ಅಂತ ತಗೋಬಹುದು, ಅಥವಾ ಜೆ ಅಂತ ತಗೋಬಹುದು, ಅಥವಾ ಗೋಯಿಂಗ್ ವಿತ್ ದ ಫ್ಲೋ ಅಂತ ತಗೋಬಹುದು, ಅಥವಾ ಐ ವಾಂಟ್ ಟು ಸಿ ಯು ಅಂತ ತಗೋಬಹುದು. ಇದು ನೀವು ಎಷ್ಟೇ ನಾನು ಈ ಲೂಪಿಂದ ಆಚೆ ಬರಬೇಕು ಅಂತಂದ್ರೂ ಈ ಒಂದು ವ್ಯಕ್ತಿಯ ಎನರ್ಜಿ ನಿಮ್ಮನ್ನು ಅಯಸ್ಕಾಂತದ ರೀತಿ ಎಳಿತಾ ಇದೆ ಅಂತಲೇ ಹೇಳಬಹುದು. ಯಾಕಂದರೆ ಈ ವ್ಯಕ್ತಿ ಸಾಕಷ್ಟು ಬಾರಿ ನಿಮಗೆ ಹೇಳ್ತಾ ಇರ್ತಾರೆ, ನಾನು ಈ ಥರ ಕನ್ಸ್ಕೊಂಡಿದ್ದೆ, ಈ ಥರ ಮಾಡ್ಬೇಕು ಅನ್ಕೊತಾ ಇದ್ದೀನಿ, ಆ ಥರ ಮಾಡ್ಬೇಕಂತ ಇದ್ದೀನಿ. ಬಟ್ ಎಕ್ಸಾಕ್ಟ್ ನೀವು ಏನನ್ನ ಕೇಳ್ತಿರಲ್ಲ ಆ ಒಂದು ಪಾಯಿಂಟ್ ಅಥವಾ ಒಂದು ಟೈಮ್ ಬಂದಾಗ ಈ ವ್ಯಕ್ತಿ ಇದು ಈಗಲ್ಲ, ಇನ್ನೂ ಇದಕ್ಕೆ ಟೈಮ್ ಬರಬೇಕು, ಈಗ ನಾನು ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮದುವೆ, ಫಾರ್ ಎಕ್ಸಾಂಪಲ್ ಎಂಗೇಜ್ಮೆಂಟ್, ಆ ರೀತಿ. ಆ್ಯಂಡ್ ನಿಮ್ಗೆ ಎಷ್ಟೊಂದು ಸತಿ ಅನಿಸ್ತಾ ಇರುತ್ತೆ ಇವ್ರ ಲೈಫಲ್ಲಿ ಯಾರೋ ಒಬ್ಬರು ಇದ್ದಾರೇನೋ, ಸಪೋರ್ಟ್ ಆಗಿ ಅನಿಸ್ತಾ ಇದ್ದಾರೆ ಅನ್ನೋವಂಥ ಡೌಟ್ ನಿಮಗೆ ಒಂದು 3 ಮಂತ್ಸ್ 6 ಮಂತ್ಸಿಂದನೂ ಇದೆ. ಯಾವುದೋ ಒಂದು ವ್ಯಕ್ತಿ ಇವರ ಲೈಫಲ್ಲಿ ಇದ್ದಾರೆ, ಅವರ ಮಾತನ್ನ ಇವ್ರು ಕೇಳ್ತಾರೆ ಅನ್ನೋವಂಥ ಕನ್ಫ್ಯೂಷನ್ಸ್ ನಿಮಗಿದೆ. ಕೆಲವೊಬ್ಬರು ನನಗಿಲ್ಲಿ ಚಾನಲ್ ಆಗ್ತಿರೋದಂಥದ್ದು ನರ್ಸಿಂಗ್, ಬ್ಯಾಂಕಿಂಗ್, ಅಕೌಂಟಿಂಗ್, ಮೇಕಪ್ ಆರ್ಟಿಸ್ಟ್, ನನಗಿಲ್ಲಿ ಚಾನಲ್ ಆಗ್ತಿರೋವಂಥದ್ದು. ಆ್ಯಂಡ್ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು. ಆ್ಯಂಡ್ ನನಗಿಲ್ಲಿ ಚಾನಲ್ ಆಗ್ತಿರುವಂಥದ್ದು ಫ್ರೆಂಡ್ ಅಂತಾರಲ್ಲ ಆ ರೀತಿ. ಸೊ ನಿಮ್ಮ ಕನೆಕ್ಷನಲ್ಲಿ ಹೆಂಗಿದೆ ಅಂತಂದರೆ ಯಾರೊಬ್ಬರು ಇನ್ವಾಲ್ವ್ ಆದ್ರೇ ನೀವಿಬ್ಬರು ಮಾತಾಡೋಕ್ಕಾಗೋದು, ಮೀಟ್ ಆಗೋಕ್ಕಾಗೋದು ಅನ್ನೋಂಥ ಸಿಚುವೇಶನ್ಸ್ ಸಹ ಇದೆ. ಸೊ ಯಾರೊಬ್ಬರ ಮೇಲೆ ನೀವು ಸಹ ಡಿಪೆಂಡ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಮೇ ಬಿ ನಿಮಗೆ ಅಷ್ಟು ಫ್ರೀಡಮ್ ಇಲ್ಲ ಮೀಟ್ ಆಗೋದಕ್ಕೆ, ಮಾತಾಡೋದಕ್ಕೆ. ಹಾಗಾಗಿನೇ ಅವರ ಸಹಾಯನ ನೀವು ತಗೋತಿದ್ದೀರಾ ಅಂತ ಅನಿಸುತ್ತೆ. ಸಿಂಹರಾಶಿ, ಮಕರ ರಾಶಿ, ಕರ್ಕಾಟಕ ರಾಶಿ, ಕುಂಭರಾಶಿ, ಧನಸ್ಸು ರಾಶಿ, ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ. ತುಂಬ ಸತಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರುವಂಥದ್ದಿದೆ. ಅದು ಯಾರಿಗೆ ಅಂದರೆ ಥರ್ಡ್ ಪಾರ್ಟಿ, ಅಂದರೆ ಬೇರೆಯವ್ರಿಗೋಸ್ಕರನೇ ನೀವಿಬ್ಬರು ಮನಸ್ತಾಪ, ಜಗಳ ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದನೇ ನಿಮಗೆ ಅನಿಸ್ತಾ ಇರತ್ತೆ ನಾನು ಮಾತಾಡಬಾರ್ದು, ನಾನು ಸುಮ್ಮನಿರಬೇಕು ಅಂದಾಗೆಲ್ಲ ನೀವು ಏನಾದರೂ ಒಂದು ಪ್ರಾಬ್ಲಮ್ನ ತಂದಿಟ್ಕೊಂಡ್ಬಿಡ್ತೀರ. ಮತ್ತೆ ನೀವಿಬ್ಬರು ಯೋಚನೆ ಮಾಡುವಾಗ ಅನ್ಕೊತೀರ, ಇಲ್ಲ ನಾವು ಮುಂಚೆ ಥರನೇ ಸುಮ್ಮನಾಗ್ಬೇಡ, ಇದ್ಯಾವುದು ಇನ್ವಾಲ್ವ್ಮೆಂಟ್ ಬೇಡ ಅನ್ನೋವಂಥದ್ದು. ಫೈನಾನ್ಷಿಯಲ್ ವಿಷಯವಾಗಿ ಈ ಒಂದು ವ್ಯಕ್ತಿಯ ಸಂಪೂರ್ಣ ಎನರ್ಜಿ ಬ್ಲಾಕ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಮೇ ಬಿ ಅವರು ಮನೆ, ಆಸ್ತಿ ಖರೀದಿ ಅಥವಾ ವೆಹಿಕಲ್ ಖರೀದಿ ಈ ಥರದ ವಿಚಾರದಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ದಾರೆ. ಅಂದರೆ ದುಡ್ಡಿಲ್ಲ, ಕಷ್ಟ ಅಂತಲ್ಲ, ಈ ಟುಕ್ ಆ್ಯಕ್ಷನ್ ಅಂತ ಅನಿಸುತ್ತೆ. ಫ್ಯಾಮಿಲಿಗೋಸ್ಕರ ಏನೋ ಒಂದು ರಿಸ್ಕ್ ತಗೊಳ್ಳುವಂಥದ್ದು. ಹೀಗಾಗಿ ಅವರು ಪದೇ ಪದೇ ಅದೇ ಒಂದು ವಿಷಯವನ್ನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿರ್ತಾರೆ. ನನಗೆ ಲೋನ್ ಆಗೋಗ್ಬಿಡಲಿ, ಆಮೇಲೆ ಇದನ್ನು ವಿಚಾರ ಮಾಡೋಣ, ನನ್ನ ಒಂದು ಈ ಕೆಲಸ ಆಗೋಗ್ಬಿಡಲಿ, ಖಂಡಿತ ನೀನು ಹೇಳಿದ್ದನ್ನು ನಾನು ಮಾತು ಕೇಳ್ತೀನಿ ಅನ್ನುವಂಥದ್ದು. ರೀಸೆಂಟಾಗಿ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಯಾರೊಬ್ಬರು ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡಿದ್ದೀರ. ಅದು ಗಿಫ್ಟಾಗಿ ಕೊಡಬೇಕು ಅಂತಲೂ ಸಹ ಯೋಚನೆಗಳನ್ನು ಮಾಡಿದ್ದೀರಾ. ಅಥವಾ ಈ ಗೋಲ್ಡ್ ಚೀಟಿ ಅಂತ ಅಂತಾರೆ ಗೊತ್ತಾ, ಆ ಥರ ಸೇವಿಂಗ್ ಸ್ಕೀಮಲ್ಲಿ ನೀವು ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡೋದಕ್ಕೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡೋದರ ಬಗ್ಗೆ ಇಬ್ಬರು ಯೋಚನೆ ಮಾಡಿದ್ದೀರ. ಈ ವಿಚಾರವಾಗಿಯೇ ನಿಮ್ಮ ಪರ್ಸನ್ಗೂ ನೀವು ಹೇಳಿದ್ದೀರಾ ಅನಿಸುತ್ತೆ, ಗಿಫ್ಟ್ ಎಕ್ಸ್ಚೇಂಜ್ ಮಾಡುವಂಥದ್ದು ಅಥವಾ ಫ್ಯೂಚರ್ ಪ್ಲ್ಯಾನ್ಗೋಸ್ಕರನೇ ಅದನ್ನು ನೀವಿಬ್ಬರು ಕೂಡಿಡ್ತಾ ಇರಬಹುದು ಅಂತಲೂ ಅನ್ನಿಸ್ತಾ ಇದೆ. ಇತ್ತೀಚೆಗೆ ನಿಮ್ಮ ಮಾತು ಮುಂಚೆ ಥರ ಇಲ್ಲ. ನೀವು ಇಲ್ಲ ಎಲ್ಲ ಅರ್ಥ ಆಗುತ್ತೆ ಅವರಿಗೆ, ನನಗೆ ಹೇಳಿ ಹೇಳಿ ಸಾಕಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಆದರೆ ಆ ವ್ಯಕ್ತಿಗೆ ಅನಿಸ್ತಾ ಇದೆ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಬೇಕಂತಲೇ ಅವ್ರ ಹತ್ರ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಎಷ್ಟೊಂದು ಸತಿ ಆಮೇಲೆ ಇಲ್ಲಿ ನನಗೆ ಸೈಕಲ್ ಚಾನಲ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಸೈಕಲ್ ಅವರು ಓಡಿಸ್ಬೋದು, ನೀವು ಓಡಿಸ್ಬೋದು, ಅಥವಾ ನಿಮ್ಮ ಮನೆ ಹತ್ರ ಅಂದರೆ ಓಡಿಸ್ದೇ ಇರೋ ಸೈಕಲ್ ನಿಂತಿರಬಹುದು. ಹಳೆಯ ಸೈಕಲ್ ಇರುತ್ತಲ್ಲ ಅದನ್ನ ಮನೇಲಿ ಇಟ್ಕೊಂಡಿರಬಹುದು, ಅಥವಾ ಸೈಕ್ಲಿಂಗ್ ಹೋಗೋವಂಥದ್ದು ಇರ್ಬೋದು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಗೆ ಅಂತ ಏನಾದರೂ ಜಿಮ್ಮಲ್ಲಿ ಸೈಕ್ಲಿಂಗ್ ಮಾಡ್ತಾ ಮಾತಾಡೋವಂಥದ್ದು ಇರ್ಬೋದು. ಸಮಥಿಂಗ್ ಸೈಕಲ್ ಅನ್ನೋವಂಥದ್ದು ಇಲ್ಲಿ ಚಾನಲ್ ಆಗ್ತಿದೆ. ಸೊ ಈ ವಿಚಾರವಾಗಿ ಅವರು ಸಹ ಯೋಚನೆ ಮಾಡಿದ್ದಾರೆ, ನೀವು ಸಹ ಯೋಚನೆ ಮಾಡಿದ್ದೀರಾ. ಫ್ಯೂಚರ್ ಪ್ಲ್ಯಾನ್ಗೋಸ್ಕರನೇ ಗೋಲ್ಡ್ ಅಥವಾ ಸಿಲ್ವರ್ನ ನೀವು ಪರ್ಚೇಸ್ ಮಾಡಿ ಇಡ್ತಾ ಇರ್ಬೋದು ಈಗಲಿಂದನೇ. ಸೈಕ್ಲಿಂಗ್ ನನಗಿಲ್ಲಿ ಯಾಕೆ ಚಾನಲ್ ಆಗ್ತಿದೆ ಅಂತಂದರೆ, ಮೇ ಬಿ ನೀವು ಅನ್ಕೋತಾ ಇರ್ಬೋದು ಈ ಒಂದು ಕಷ್ಟ ಅನ್ನೋದು ಅಥವಾ ಈ ಒಂದು ನಮ್ಮ ಜಗಳ ಅನ್ನೋದು ಎಂಡ್ ಆಗೋದೇ ಇಲ್ವಾ, ನಾವಿಬ್ಬರು ಹೀಗೆ ಜಗಳಾಡ್ಕೊಂಡೇ ಇರ್ತೀವ, ಇದು ಎಂಡ್ ಆಗೋದೇ ಇಲ್ವಾ, ಇದಕ್ಕೇನು ಪರಿಹಾರನೇ ಇಲ್ವಾ, ಈ ಥರ ಏನೋ ಒಂದು ಯೋಚನೆ ಮಾಡ್ತಿದ್ರೆ, ಅಥವಾ ಇದು ಯಾವಾಗ ನೆವರ್ ಎಂಡಿಂಗ್ ಸ್ಟೋರಿನ, ಈ ಥರ ಏನೋ ಒಂದು ವಿಚಾರವಾಗಿ ನೀವು ಅಂದರೆ ಏನಂತಾರೆ ಸುತ್ತೋದು ಅಂತಾರಲ್ಲ, ನನ್ನಿಂದನೇ ಸುತ್ತುತ್ತಾ ಇದೆ ಅಂತಾರಲ್ಲ, ಆ ರೀತಿಯಾಗಿ ನೀವು ಇದನ್ನು ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಪರ್ಸನ್ ಖಂಡಿತ ನಿಮ್ಮ ಬಗ್ಗೆ ಪ್ರೀತಿ
ತುಂಬ ತುಂಬ ಆಳವಾಗಿ ಪ್ರೀತಿ ಅಂತ ಇಟ್ಕೊಂಡಿದ್ದಾರೆ. ಪ್ರೀತಿಯಿಂದ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಯಾಕೋ ಗೊತ್ತಿಲ್ಲ, ನೀವಿಬ್ಬರು ಜಗಳದಲ್ಲಿ ಎಂಡ್ ಮಾಡ್ತಾ ಇದ್ದೀರಾ ಇದನ್ನು. ಬಟ್ ಡೋಂಟ್ ವರಿ, ಮುಂದಿನ ದಿನಗಳಲ್ಲಿ ಈ ಒಂದು ಪ್ರೀತಿ ಸಂಪೂರ್ಣವಾಗಿ ಹೀಲ್ ಆಗುವಂಥದ್ದಿದೆ. ವೆರಿ ಆಲ್ ದ ಬೆಸ್ಟ್. ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು. ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ಫುಲ್ ಆಗಿದೆ ಅಂತ. ಹಾಗಿದ್ರೆ ಬೇಗ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.